ಈ ಸಂಬಂಧಕ್ಕೆ ಪೆಟ್ಟು ಕೊಡ್ತಾ ಹಾಗಾದ್ರೆ ಪಟ್ಟದ ಗುಟ್ಟಿನ ವಿಷಯ ಏನಪ್ಪ ಇದು? ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಮಧ್ಯೆ ಸಮಸ್ಯೆ ಉಂಟಾಗ್ಬಿಟ್ಟಿದೆ. ಆ ಸಮಸ್ಯೆ ಏನು ನೋಡಿ, ಎಬಿ ಈ PJD ಎನ್ನುವಂಥ ಪಕ್ಷ ಕಟ್ಟುವಾಗ ಇಬ್ರು ಕೂಡ ಜೊತೆಯಾಗಿದ್ದವರು. ನಾನೊಂದು ದೇಹ ಆ ಥರ ಹೇಳ್ತಾರಲ್ಲ, ಆ ರೀತಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬರುವಾಗಲೂ ಇಬ್ರು ಕೂಡ ಜೊತೆಗೆ ಇದ್ದವರು. ಪಕ್ಷ ಬಿಟ್ಟು ಈಚೆ ಕಾಂಗ್ರೆಸ್ಗೆ ಬರುವಾಗಲೂ ಕೂಡ ಇಬ್ರು ಜೊತೆಯಾಗಿ ಬಂದವರು. ಅಧಿಕಾರ ಇಲ್ಲದಾಗ ಅಧಿಕಾರಕ್ಕೇರುವ ಗುರಿಯೂ ಕೂಡ ಜೊತೆಗೂಡಿಸಿತ್ತು. ಆದರೆ ಅಧಿಕಾರಕ್ಕೇರಿರುವಂಥ ನಂತರ ಅದೇ ದೂರವಾಗಲು ಕಾರಣ ಆಯಿತು. ಈ ಪಟ್ಟದ ವಿಚಾರ ಬಂದರೆ ಎಲ್ಲವೂ ಕೂಡ ಹಾಗೆ ಇರುತ್ತೆ. ಅದು ರಾಜಕಾರಣದಲ್ಲಿ ಕೇಳೋದೇ ಬೇಡ. ಒಂದು ಚಿಕ್ಕ ಪಟ್ಟದ ವಿಚಾರಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಆಗುತ್ತೆ. ಇಬ್ರು ನಾನೊಂದು ತೀರ ನೀನೊಂದು ತೀರ ಆಗ್ತಾರೆ. ಅದನ್ನು ಸಮ ಕೂಡ ಮಾಡ್ಬೋದು, ಸರಿ ಮಾಡ್ಬೋದು, ಅದೇನು ದೊಡ್ಡ ವಿಚಾರನೇ ಅಲ್ಲ. ಸೊ ಮಿತ್ರರು ದೂರ ಆಗಿ ಸಮಸ್ಯೆ ಬಗ್ಗೆ ಮಾತನಾಡಲು ಇದು ಈಗ ಮೂಲ ಆಯಿತು. ಇದಿಷ್ಟು ಈಗ ಸತೀಶ್ ಜಾರಕಿಹೊಳಿ ಹಾಗೆ ಈ ಸಿದ್ದರಾಮಯ್ಯನವರ ಮಧ್ಯೆ ನಡೀತಾ ಇರುವಂಥದ್ದು ಏನದು, ಇದ್ರ ಬಗ್ಗೆ ಮಾತನಾಡೋಣ. ನನ್ನ ಕಲೀಗ್ ವೀರೇಂದ್ರ ಉಪ್ಪುಂದ ಇದ್ದಾರೆ. ವೀರೇಂದ್ರ ಉಪ್ಪುಂದ ಬಹಳ ಪ್ರಮುಖವಾಗಿ ನೋಡಬೇಕಾಗತ್ತೆ ಈ ವಿಚಾರ. ಯಾಕಂತ ಹೇಳಿದ್ರೆ ಆಯಿತು, ಸ್ಟೇಜ್ ಮೇಲೆ ಇಬ್ಬರು ಕೂಡ ಒಟ್ಟಿಗೆ ಕೂತ್ಕೊಂಡಿಲ್ಲ, ಅವರೊಂದು ಬೇರೆ ಕಡೆ ಇವರೊಂದು ಬೇರೆ ಕಡೆ, ಆಮೇಲೆ ಒಂದು ಮುಖಂಡರು ಹೇಳಿದ್ರು ಒಟ್ಟಿಗೆ ಬಂದರು. ಆದರೆ ಇಲ್ಲಿ ಸಮಸ್ಯೆ ಏನಪ್ಪ ಅಂತ ನೋಡ್ತಾ ಹೋದಾಗ ಎಲ್ಲ ಒಂದು ಕಡೆ ಮುನಿಸು, ಅಧಿಕಾರಕ್ಕೆ ಏರಿದಂಥ ಸಂದರ್ಭದಲ್ಲಿ ಕೆಲವೊಂದು ಕಡೆ ಮುನಿಸು ಗೊತ್ತಾಗ್ತಾ ಇರುವಂಥ ವಿಚಾರ. ಇಲ್ಲಿ ಪ್ರಮುಖವಾಗಿ ಈಗ CM ಏನೋ ಹೋಗ್ತಾ ಇದ್ದಾರೆ ಎಲ್ಲಿಗೆ, ದೆಹಲಿಗೆ, ಸೆಕೆಂಡ್ ಲಿಸ್ಟ್ ತರ್ತಾರೆ ಸಂಪುಟ ವಿಸ್ತರಣೆ. ಆ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರಿಗೆ ಇನ್ ಕೇಸ್ ಏನಾದರೂ DCM ಪಟ್ಟ ಕೊಟ್ಟು ಜೊತೆಗೆ ಈ ಕ್ಯಾಂಪೇನ್ ಚೇರ್ಮನ್ ಕಮಿಟಿ ಪ್ರೆಸಿಡೆಂಟ್ ಸ್ಥಾನ ಸಿಕ್ಕಿದ್ರೆ ಸರಿ ಆಗಬಹುದಾ? ನಿಕೇಶ್, ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ನೀವು ಕೊಡ್ತಾ ಇರೋ ಮಾಹಿತಿ ಕೂಡ. ಈಗ ನಮಗೆ ಗುಸುಗುಸು ಗೋವಿಂದಣ್ಣವ್ರು ಮಾಹಿತಿ ಕೊಡ್ತಾರೆ. ಆಯ್ತು, ಗೋವಿಂದಣ್ಣ ನಿಮ್ಗೆ ಮಾಹಿತಿ ಕೊಡ್ತಾರೆ, ಅವ್ರು ಹೇಳ್ತಾರೆ ಬಿಡಿ. ನಮ್ಮ ಮೂಲನೂ ಸ್ಟ್ರಾಂಗ್ ಇತ್ತು, ಅದಕ್ಕೆ ನಾನು 4 ಗಂಟೆ ಬರೋನು 4:15 ಬಂದೆ. 4 ಗಂಟೆಗೆ ನನ್ನ ಮೂಲದ ಜೊತೆ ನಾ ಚರ್ಚೆ ಮಾಡ್ತಿದ್ದೆ. ಓಕೆ, ಪರವಾಗಿಲ್ಲ. ನೀವು ಯಾವ ಮೂಲನ್ ಬೇಕಾದ್ರೂ ಇಟ್ಕೊಂಡು ನೀವು ಮಾಹಿತಿ ತನ್ನಿ. ನಮ್ ಗುಸುಗುಸು ಗೋವಿಂದಣ್ಣರಿಗೆ ಮಾತ್ರ ಫೋನ್ ಮಾಡ್ಬಿಡಿ, ಅಷ್ಟೇ ನಾ ಹೇಳೋದು. ಓಕೆ ಓಕೆ, ನಿಮ್ ಮೂಲದಿಂದ ಈಗ ಏನ್ ಬಂದಿದೆ ಸರಿನೇ ಇದೆ, ಅದನ್ನೇನೇನು ತಪ್ಪು ಅನ್ನಲ್ಲ. ಆದ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಇದೆ. ಈಗ ನೀವು ಹೇಳ್ದಾಗೆ ಈಗ ಸತೀಶ್ ಜಾರಕಿಹೊಳಿ ಅವರು ಈಗ ಅವರು ಮೊದ್ಲಿಂದನೂ ಕೇಳ್ತಾ ಇದ್ರು, ಇವಾಗಲ್ಲ. ಅದು DCM ಪೋಸ್ಟ್ ಅವ್ರು ಕೇಳಿದಿದೆಯಲ್ಲ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ 6 ತಿಂಗಳಿಗೆ ಅವ್ರೊಂದು ಟೀಮೇ ಕಟ್ಕೊಂಡು ಹೊಂಟ್ಬಿಟ್ಟಿದ್ರು. ಹೆಚ್ಚುವರಿ DCM ಮಾಡ್ಬೇಕು ಅಂತೇಳಿ ಇಲ್ಲಿ HD ಕೋಟೆ ಅಲ್ಲೊಂದು ಜಂಗಲ್ ರೆಸಾರ್ಟ್ಸ್ ಇದೆಯಲ್ಲ, ಅಲ್ಲಿಗೆ ಹೊರಟ್ಬಿಟ್ಟಿದ್ರು ಅವರು. ಸೊ ಅವತ್ತಿಂದನೂ ಆ ಬೇಡಿಕೆ ಇದೆ ಅವ್ರದ್ದು. ಅದು ಈಡೇರಿಲ್ಲ ಅನ್ನೋದು ಕೂಡ ಇದೆ. ನೋಡಿ, ಇವೆಲ್ಲ ಈಗ ನಾವು ಏನು ಟಾಪಿಕ್ ಮಾತಾಡ್ತಾ ಇದೀವಲ್ಲ, ಅದ್ರ ಹಿನ್ನೆಲೆಯಲ್ಲೂ ಕೂಡ ಇವೆಲ್ಲವೂ ಕೂಡ ರಿಫ್ಲೆಕ್ಟ್ ಆಗುತ್ತೆ. ಈಗ ಬೆಳಗಾವಿ ಮೂಲಗಳು ಏನೇನು ಹೇಳ್ತಾ ಇದೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಸತೀಶ್ ಜಾರಕಿಹೊಳಿ ಅವರು ಈಗ DCM ಪಟ್ಟದ ಆಕಾಂಕ್ಷಿ, ಅದ್ರ ಜೊತೆಗೆ KPC ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಆಗಿದ್ರು, ಅದು ಆಗಲಿಲ್ಲ ಬಿಡಿ. ಹೌದು. ಆದರೆ ಈಗ ಮತ್ತೊಂದು ಸ್ಥಾನದ್ದು ಕೂಡ ಕಿವಿಗೆ ಬೀಳ್ತಾ ಇದೆ. ನೀವು ಹೇಳಿದಾಗೆ ಪ್ರಚಾರ ಸಮಿತಿ ಅಧ್ಯಕ್ಷ ಸ್ಥಾನ. ಸೊ ಅದ್ರ ಮೇಲೆ ಈಗ ಕಣ್ಣಿಟ್ಟಿದ್ದಾರೆ. ಯಾಕಂದರೆ KPC ಅಧ್ಯಕ್ಷ ಸ್ಥಾನ ಹೋಯ್ತು, ಇದಾದರೂ ಸಿಕ್ಕರೆ ಅದು ಕೂಡ ಅದಕ್ಕೆ ಬಹಳ ಮಹತ್ವ ಇದೆ ಆ ಸ್ಥಾನಕ್ಕೆ. ಅದು ಎಲೆಕ್ಷನ್ ಟೈಮಲ್ಲಿ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಅಂದರೆ ಒಂದು ರೀತಿ ಅವರು ಕೂಡ ಒನ್ ಆಫ್ ದಿ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್, ಆ ರೀತಿ ಪ್ರೊಜೆಕ್ಟ್ ಆಗ್ತಾರೆ. ಆ ದೃಷ್ಟಿಯಿಂದ ಆ ಪಟ್ಟದ ಮೇಲೆ ಅವ್ರು ಕಣ್ಣಿಟ್ಟಿದ್ದಾರೆ. ನೀವು ಹೇಳಿದಾಗೆ ಈಗ ಒಂದು ವೇಳೆ ಆಯ್ತಪ್ಪ, ಈಗ ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಇನ್ನೇನು ಈ ವಾರದಲ್ಲಿ ಏನೋ ವಿಸ್ತರಣೆ ಆಯಿತು ಅಂತಲೇ ಭಾವಿಸೋಣ. ಆಗ ಅವರು DCM ಆಗಬಹುದು, ಮುಂದೆ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಪಟ್ಟವು ಕೊಡ್ಬೋದು ಅಂತಲೇ ಭಾವಿಸೋಣ, ಊಹೆ ಮಾಡೋಣ. ಹಾಗಾದ ಪಕ್ಷದಲ್ಲಿ ನೀವು ಹೇಳಿದ ಹಾಗೆ ಸತೀಶ್ ಜಾರಕಿಹೊಳಿ ಅವರು ಸಂತೋಷ ಆಗ್ಬೋದು, ಅವರು ಸಂತುಷ್ಟರಾಗ್ಬೋದು, ಸಂತೋಷ ಪಡಬಹುದು. DCM ಸ್ಥಾನವು, ಪ್ರಚಾರ ಸಮಿತಿ ಅಧ್ಯಕ್ಷ ಸ್ಥಾನವು ಅವರನ್ನು ಸಂತಸಗೊಳಿಸಬಹುದು. ಆದರೆ ಸಿದ್ದರಾಮಯ್ಯನವರು ಇದಾರಲ್ಲ ಇಲ್ಲಿ, ಈಗ ಅಂತರ ಇದೆ, ದೂರ ಆಗಿದ್ದಾರೆ ಅಂದರೆ, ಈಗ ಸ್ವತಃ ಸತೀಶ್ ಜಾರಕಿಹೊಳಿ ಅವರೇ ಹೇಳಿರೋದು, ಹೌದಪ್ಪ ಸಮಸ್ಯೆ ಇದೆ, ಆದರೆ ಅದು ರಾಜ್ಯ ಸಮಸ್ಯೆ ಅಲ್ಲ ಅಂತ ಅವ್ರು ಹೇಳಿದ್ದಾರೆ. ಹೌದಾ? ಆ ಸಮಸ್ಯೆ ಒಬ್ಬರಿಂದ ಅಲ್ವಲ್ಲ, ಇಬ್ಬರು ಇದ್ದಾರಲ್ಲ ಅಲ್ಲಿ. ಆ ಇನ್ನೊಬ್ರಿಗೇನು ಸಂತೋಷ ಆಗುತ್ತಾ? ಅಲ್ಲಿರೋದು ಮೂಲ ಪ್ರಶ್ನೆ ಇರೋದು. ಸಿದ್ದರಾಮಯ್ಯವರು ಸಂತೋಷ ಪಡಿಸಬಹುದಪ್ಪ, ನಮ್ಮ ಮೂಲಗಳು ಹೇಳ್ತಾ ಇವೆ ಒಂದಿಷ್ಟು ಮಾಹಿತಿ. ಅದೇನಪ್ಪ ಅಂತ ಹೇಳಿದ್ರೆ, ಯತೀಂದ್ರ ಸಿದ್ದರಾಮಯ್ಯವರು ಮುಂಚಿನ ತರ ಇಲ್ಲ ಇವಾಗ. ಲಾಸ್ಟ್ ಟೈಮ್ ಕೇವಲ ಒಂದು MLA ಆಗಿದ್ರು, ಈಗ ಹಾಗಲ್ಲ, ಮಿನಿಸ್ಟರ್ ಆಗಿದ್ರು. ಇವಾಗ ಬಹಳ ಆಕ್ಟಿವ್ ಕಿಂತನೂ ಪ್ರೋ ಆಕ್ಟಿವ್ ಆಗಿದ್ದಾರೆ. ಒಂದು ಸ್ಟೇಟ್ಮೆಂಟ್ ಗಳನ್ನ ಕೊಡೋದಿರ್ಬೋದು, ಸಾಕಷ್ಟು ಆಕ್ಟಿವ್ ಆಗಿದ್ದಾರೆ. ಅವ್ರನ್ನೆಲ್ಲ ಒಂದ್ ಕಡೆ ಈ ಅಹಿಂದ ನಾಯಕನಾಗಿ ಬಿಂಬಿಸುವಂತ ಪ್ರಯತ್ನ ಮಾಡಿದ್ರೆ, ಅದಕ್ಕೆ ಸತೀಶ್ ಜಾರಕಿಹೊಳಿ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಏನೋ ಒಂದ್ ಕಡೆ ಸರಿ ಆಗ್ಬಹುದಲ್ಲ ಸಿದ್ದರಾಮಯ್ಯವರು ಕೂಡ. ಎಸ್, ನೀವು ಹೇಳ್ದಂಗೆ ತುಂಬಾ ಆಕ್ಟಿವ್ ಆಗಿದ್ದಾರೆ, ಅದ್ರ ಮಟ್ಟಿಗೆ ಎರಡನೇ ಮಾತಿಲ್ಲ. ಯಾಕಂದ್ರೆ ಇವತ್ತಿನೂ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೈಸೂರಲ್ಲಿ, ಈ ಕಂಬಳದ ಬಗ್ಗೆ ಮಾತಾಡಿದ್ದಾರೆ ಅವರು. ಕಂಬಳ ಈಗ ಆಗ್ಬೇಕೋ ಬೇಡ ಅನ್ನೋದಿದೆಯಲ್ಲ, ಆ ಬಗ್ಗೆ ಎಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಅವ್ರು ಸ್ವಲ್ಪ ಲೀಡ್ ತಗೊಂಡು ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಇದ್ರಲ್ಲಿ ಪಕ್ಷಿ ನೋಟದಲ್ಲಿ ಹೋಗ್ತಾ ಇತ್ತು ಆ ಸ್ಟೋರಿ. ಅವರು ಮತ್ತೊಂದು ನನಗೆ ನೆನಪಾಯ್ತು, ನೀವು ಹೇಳಿದ್ದೇನೋ ಸರಿ ಇದೆ, ಅದಕ್ಕೆ ಬರ್ತೀನಿ ನಾನು.
ಈಗ ಒಂದು 3 ತಿಂಗಳು 4 ತಿಂಗಳ ಹಿಂದೆ ಇದೇ ಯತೀಂದ್ರ ಅವರು ಬೆಳಗಾವಿಗೆ ಹೋಗ್ಬಿಟ್ಟು ಸತೀಶ್ ಜಾರಕಿಹೊಳಿ ಅವ್ರನ್ನ ಪಕ್ಕದಲ್ಲಿ ನಿಲ್ಸ್ಕೊಂಡು ಇನ್ನೂ ಅವಾಗ ಮುಖ್ಯಮಂತ್ರಿ ಪಟ್ಟ ಹಸ್ತಾಂತರ ಆಗಿರಲಿಲ್ಲ. ಆಗ ಇದು ಅಧಿಕೃತವಾಗಿ ನಡೆದ ಘಟನೆ ವೇದಿಕೆ ಮೇಲೆ ಸತೀಶ್ ಜಾರಕಿಹೊಳಿ ಅಹಿಂದ ಉತ್ತರಾಧಿಕಾರಿ ಅಂತೆಲ್ಲ ಅನೌನ್ಸ್ ಮಾಡಿದರು. ಅಂದರೆ ಅವತ್ತಿಗೆ ಸನ್ನಿವೇಶ ಬೇರೆ ಇತ್ತು. ಅವತ್ತಿಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ದರು. ಅವತ್ತಿಗೆ ಯತೀಂದ್ರ ಅವರು ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ರು. ಆದರೆ ಬದಲಾದ ವಾತಾವರಣದಲ್ಲಿ ಈಗ ನೀವು ಕೇಳ್ತಾ ಇದ್ರಲ್ಲ, ನೀವು ಯಾವ ಟ್ರ್ಯಾಕಿಗೆ ಬರ್ತಾ ಇದ್ದೀರಾ ಅಂದರೆ, ಈಗ ಸಿದ್ದರಾಮಯ್ಯನವ್ರು ಹೇಗಾದರೂ ಅವರಿಗೊಂದು ಸಂತೃಪ್ತಿ ಗೊಳಿಸಬೇಕು ಅಂದರೆ ಇನ್ನೇನು ಮಾಡ್ಬೋದು, ಯತೀಂದ್ರ ಅವ್ರನ್ನ ಅಹಿಂದ ಉತ್ತರಾಧಿಕಾರಿ ಅನ್ನೋ ಥರ ಪ್ರೊಜೆಕ್ಟ್ ಮಾಡಿದ್ರೆ ಆಗ್ಬಹುದೇನೋ ಅಂತ ನಿಮ್ಮ ಮೂಲಗಳ ಮಾಹಿತಿ. ಹೌದಾ ನಿಕೇಶ್? ಹೌದೌದು, ಕರೆಕ್ಟ್. ಹಾಗೆ ಮಾಡಿದ್ರೆ ಅದೊಂದು ಸಾಧ್ಯತೆ ಅಂತೂ ಇದೆ, ಅದೊಂದು ಚಾನ್ಸ್ ಅಂತೂ ಇದೆ. ಆ ಅವಕಾಶ, ಈಗ ಏನಾದ್ರೂ ಒಂದು ಅವಕಾಶ ಇದೆ ಅಂದ್ರೆ ಅದೇ ಅವಕಾಶ ಈಗ ಸತೀಶ್ ಜಾರಕಿಹೊಳಿ ಅವ್ರ ಕೈಲಿರುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯನವರಂತೂ ಮತ್ತೆ ಮುಖ್ಯಮಂತ್ರಿ ಆಗಲ್ಲ. ಅವರು ಈಗ 3 ವರ್ಷದಿಂದ ಹೇಳ್ತಾನೆ ಇದ್ರು, ನಾನು ರಾಜಕಾರಣದ ಸಂಧ್ಯಾ ಕಾಲದಲ್ಲಿದ್ದೇನೆ ಅಂತ ಹೇಳಿ. ಅದಾದ್ಮೇಲೆ ಈಗ ಮುಖ್ಯಮಂತ್ರಿ ಪಟ್ಟ ತ್ಯಾಗ ಮಾಡಿದ್ದು ಆಯ್ತು. ಈಗ ಏನಾದ್ರೂ ಒಂದು ಅವಕಾಶ ಇದ್ರೆ, ನೀವು ಹೇಳಿದ್ರಲ್ಲ ಯತೀಂದ್ರ ಅವರು ಉತ್ತರಾಧಿಕಾರಿ, ಅಹಿಂದ ಉತ್ತರಾಧಿಕಾರಿ ಅಂತ ಹೇಳಿ, ಅಂಥದ್ದೇನಾದರೂ ಆಗಬಹುದೋ ಏನೋ ಅನ್ನೋ ಚರ್ಚೆ ಇದೆಯಲ್ಲ, ಅದೊಂದು ಸಾಧ್ಯತೆ ಇದೆ. ಆದರೆ ಅದು ಆಗಬಹುದಾ? ನಮ್ಮ ಗೋವಿಂದಣ್ಣರಿಗೆ ಒಂದ್ಸತಿ ಮಾತಾಡ್ತೀನಿ ನಿಕೇಶ್. ಅಲ್ಲ, ಈಗ DCM ವಿಚಾರಕ್ಕೆ ಬರೋದಾದ್ರೆ, ಈಗ ನಾವು ಹಿಂದಿನ ಸರ್ಕಾರ ಎಲ್ಲ ನೋಡಿದ್ವಿ, 3 ಜನ DCM ಆಗಿದ್ರು. ಸೊ ಒಂದು DCM ಸ್ಥಾನ ಬರ್ಬೋದು. ಈಗ ಆಲ್ರೆಡಿ ಒಬ್ರು ಇದ್ದಾರೆ, ಪರಮೇಶ್ವರ್ ಅವರು. ನೆಕ್ಸ್ಟ್ DCM ಸ್ಥಾನ ಕೊಟ್ಕೊಂಡು ಈಚೆಗೊಂದು ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಕೊಟ್ಟರೆ ಎಲ್ಲ ಒಂದು ಕಡೆ ಸಮಾಧಾನ ಪಡೋದು ಅಂತ ನನ್ನ ಮೂಲ ಹೇಳ್ತಿದೆ. ನಿಮ್ಮ ಗೋವಿಂದಣ್ಣನ ಮೂಲ ಏನು ಹೇಳ್ತಿದೆ ಅಂತ ನನಗೀಗ ಸ್ವಲ್ಪ ಮಟ್ಟಿಗೆ ಗೊತ್ತಾಯಿತು. ಈಚೆ ಕಡೆ ಸಿದ್ದರಾಮಯ್ಯವ್ರನ್ನ ಎಲ್ಲ ಒಂದು ಕಡೆ ಸಮಾಧಾನ ಪಡಿಸುವಂಥ ನಿಟ್ಟಿನಲ್ಲಿ ಮಗನ ಏನಾದರೂ ಮುನ್ನೆಲೆಗೆ ತಂದ್ರೆ ಏನೋ ಆಗ್ಬೋದು ಅಂತ. ಇದೆಲ್ಲ ಆಗುತ್ತಾ? ನೋಡಿ ಹೇಗಿರುತ್ತೆ ರಾಜಕಾರಣದಲ್ಲಿ ಅಂತ ಹೇಳ್ತೀನಿ ಕೇಳಿ. ರಾಜಕಾರಣದಲ್ಲಿ ಈಗ ನೆಕ್ಸ್ಟ್ವರೆಗೂ ಅದು ಬಹಳ ಒಳ್ಳೆ ಕನೆಕ್ಷನ್ ಇದೆ. ಅಡ್ಜಸ್ಟ್ಮೆಂಟ್ ಇದೆಯಲ್ಲ, ಮೊದಲು ಟ್ರಸ್ಟ್ ಮೇಲೆ ಶುರು ಆಗುತ್ತೆ, ಒಂದು ನಂಬಿಕೆಯ ಮೇಲೆ. ಆಮೇಲೆ ಅದು ಮುಂದುವರಿಯೋದು ಯಾವ್ದ್ರ ಮೇಲೆ ಅಂದ್ರೆ ಅಧಿಕಾರದ ಮೇಲೆ. ಅಂದ್ರೆ ಆರಂಭ ನೀವು ವಿಶ್ವಾಸದ ಮೇಲೆ ಶುರು ಆಗುತ್ತೆ, ನಂಬಿಕೆಯ ಮೇಲೆ ಶುರು ಆಗುತ್ತೆ ಯಾವುದು ಅಡ್ಜಸ್ಟ್ಮೆಂಟ್ ಅನ್ನೋದು. ಆದ್ರೆ ಅದು ಮುಂದುವರಿಯೋದು ಯಾವ್ದ್ರ ಮೇಲೆ ಅಂದ್ರೆ ಅಧಿಕಾರದ ಮೇಲೆ. ಈಗ ಇಬ್ಬರೂ ಕೂಡ ಮೊದಲು, ಈಗ ನಾನು ಹೇಳಿದ್ನಲ್ಲ 3 ತಿಂಗಳ 4 ತಿಂಗಳ ಹಿಂದೆ ಇವ್ರು ಹೋಗಿ ಸತೀಶ್ ಜಾರಕಿಹೊಳಿ ಅಹಿಂದ ಉತ್ತರಾಧಿಕಾರಿ ಅಂತ ಹೇಳುವಾಗ, ಆಗ ಸಿದ್ದರಾಮಯ್ಯವರಿಗೆ 5 ವರ್ಷ ತಾನೇ ಮುಂದುವರಿಬೇಕು ಅನ್ನೋ ಆಲೋಚನೆ ಇತ್ತು. ಅವ್ರು ಹೇಳ್ತಾ ಇದ್ರು, ಯತೀಂದ್ರ ಅವರು ಹೇಳಿಕೆ ಬಹಿರಂಗವಾಗಿ ಕೊಟ್ಟಿದ್ರಲ್ಲ, ಸಿದ್ದರಾಮಯ್ಯವರು 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿ. ಈ ಕಡೆ ಸತೀಶ್ ಜಾರಕಿಹೊಳಿ ಅವರಿಗೆ ಸಂಪುಟ ಪುನರ್ರಚನೆ ಆಗುತ್ತೆ, ಆಗ ತಾನು ಉಪಮುಖ್ಯಮಂತ್ರಿ ಆಗಬೇಕು, KPCC ಅಧ್ಯಕ್ಷ ಆಗಬೇಕು ಅನ್ನೋದಿತ್ತು. ಇಬ್ಬರಿಗೂ ಕೂಡ ತಮ್ಮದೇ ಆದ ಗೋಲ್ಗಳಿತ್ತು. ಆದರೆ ಕಡೆಗೆ ಎಲ್ಲಿಗೆ ಬಂದು ನಿಲ್ತು ಅಂದರೆ, ನೀವು ಹೇಳ್ತೀನಿ, ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿಯದೇ ಆದರೆ ಇವರು ಉಪಮುಖ್ಯಮಂತ್ರಿ ಆಗ್ಲಿಕ್ಕಾಗಲ್ಲ, KPCC ಅಧ್ಯಕ್ಷ ಆಗ್ಲಿಕ್ಕೂ ಆಗಲ್ಲ. ಇವ್ರು KPCC ಅಧ್ಯಕ್ಷ ಆಗ್ಬೇಕು, ಉಪಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ಅವ್ರು ಮುಖ್ಯಮಂತ್ರಿ ಆಗಿ ಮುಂದುವರಿಲಿಕ್ಕಾಗಲ್ಲ. ಅಲ್ಲೇ ಬಂದ್ಬಿಡ್ತು. ಅಂದ್ರೆ ಅವರವರಿಗೆ ತನಗೆ ಅಂದ್ರೆ ಅನುಕೂಲ ಸಿಂಧು ರಾಜಕಾರಣ, ಒಂದೇ ಸಾಲ ಹೇಳ್ಬೇಕು ಅಂದ್ರೆ ಅನುಕೂಲ ಸಿಂಧು ರಾಜಕಾರಣ, ತನ್ನ ಅನುಕೂಲವನ್ನ ನೋಡ್ಕೊಂಡು ಹೋದಾಗ ಅದು ಅಂತರ. ಆ ಅಂತರ ಹೋಗಿ ಕಂದಕ ಇವತ್ತು ಎಷ್ಟರ ಮಟ್ಟಿಗೆ ಅಂತರ ಕಾಣಿಸ್ತಾ ಇದೆ ನಾವು ತೋರಿಸ್ತಾ ಇದೀವಿ ನೋಡಿ ವಿಜುವಲ್ಲಿ. ಫಸ್ಟ್ 3 ಕುರ್ಚಿ ಆಚೆ ಹೋಗಿ ಕೂರ್ತಾರೆ, ಆಮೇಲೆ ಯಾರೋ ಒಬ್ರು ನಾಯಕರು ಬಂದು ಹೇಳಿದ್ರು ಅಂತಲೇ ಪಕ್ಕದಲ್ಲೇ ಕೂರ್ತಾರೆ. ಬಟ್ ರಾಜಕಾರಣದಲ್ಲಿ ಒಂದು ಸತ್ಯ, ಯಾರು ಶಾಶ್ವತ ಶತ್ರುಗಳು ಅಲ್ಲ, ಶಾಶ್ವತ ಮಿತ್ರರು ಅಲ್ಲ. ಅವರಾಗಿಯೇ ಸ್ವತಃ ಬಂದು ಪಕ್ಕದಲ್ಲಿ ಕೂತ್ಕೊಳ್ಳೋ ಸಂದರ್ಭ ಬಂದರೂ ಬರ್ಬೋದು ರಾಜಕಾರಣದಲ್ಲಿ. ಭಾಳ ಈಗ ನೀವು ಹೇಳಿದ್ರಲ್ಲ ಡೆಲ್ಲಿಗೆ ಹೋಗಿ ಬಂದ ಕೂಡಲೇ ಅಂಥ ವ್ಯತ್ಯಾಸಗಳೇನಾದರೂ ಆದರೆ ಅವರಾಗಿಯೇ ಒಂದು ಪಕ್ಕದಲ್ಲಿ ಕೂರುವಂಥ ಸಂದರ್ಭ ಬಂದರೂ ಬರ್ಬೋದು, ಆಗಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಬಟ್ ಇವತ್ತಿಗೆ 3 ಕುರ್ಚಿ ಅಂತರ ಬಹಿರಂಗವಾಗಿ ಕಾಣುವ ಹಾಗಿದೆ. ಅಲ್ಲ, ಈಗ ಈ ರಾಜಕಾರಣದಲ್ಲಿ ಇದೆಲ್ಲ ಹೊಸ್ತಲ್ಲ ಬಿಡಿ. ಒಂದ್ಸತಿ ಸಿಟ್ ಮಾಡ್ಕೊಳ್ತಾರೆ, ಆಮೇಲೆ ಅವ್ರಿಗೆ ಬೇಕಾಗಿದ್ದು ಏನಾದ್ರು ಆದ್ರೆ ಒಟ್ಟಿಗೆ ಆಗ್ಬಿಡ್ತಾರೆ, ಆ ಪ್ರಶ್ನೆ ಬೇರೆ. ಕೆಲವೊಂದ್ ಕಡೆ ಈಗ ಒಂದು ಇದಿದೆ ಅಲ್ವಾ, ಇವ್ರದ್ದು ಸಿದ್ಧಾಂತ ಈಗ ತಗೊಂಡ್ ಬಂದ್ಬಿಟ್ಟಿದ್ರಲ್ಲ, ಒಬ್ರಿಗೆ ಒಂದೇ ಪ್ಲೇಸು 2 ಕೊಡಲ್ಲ ಅಲ್ಲ. ನಿಜ. ಅದು ಆಚೆ ಚೇರ್ಮನ್ ಕೊಟ್ರೆ ಈಚೆ ಕಡೆ DCM ಹುದ್ದೆ ಆಗಲ್ಲ, DCM ಕೊಟ್ರೆ ಚೇರ್ಮನ್ ಆಗಲ್ಲ. ಈಗ ಆಲ್ರೆಡಿ ಅಸಮಾಧಾನ ಅದೇ ಕಾರಣಕ್ಕಲ್ವಾ ಸತೀಶ್ ಜಾರಕಿಹೊಳಿ ಅವರಿಗೆ, ನಾನು KPCC ಅಧ್ಯಕ್ಷ ಆಗ್ಬೇಕು, ಜೊತೆಗೂ ನನಗೊಂದು ಮಂತ್ರಿ ಸ್ಥಾನ ಕೊಡಿ ಅಂತ. ಮಂತ್ರಿ ಸ್ಥಾನ ಸಿಕ್ತು, KPCC ಅಧ್ಯಕ್ಷ ಆಗ್ಲಿಲ್ಲ. ಈಗ ಇದೆರಡು ಆಗತ್ತಾ? ಈಗ ವೇದಿಕೆ ಮೇಲೆ 3 ಕುರ್ಚಿಗಳ ಅಂತರ ಕಾಣಿಸ್ತಲ್ಲ, ಅವರಾಗಿ ಹೋಗಿ 3 ಕುರ್ಚಿಗಳ ದೂರ ಕೂತ್ರಲ್ಲ, ಇದೇ ಕಾರಣ ಅಲ್ವಾ ಅದಕ್ಕೆ. ಇದೇ ಈ ಫಾರ್ಮುಲಾ ನೀವು ಹೇಳಿದ್ರಲ್ಲ, 1 ಮ್ಯಾನ್ 1 ಪೋಸ್ಟ್ ಅಂತ ಹೇಳಿ ಕಾಂಗ್ರೆಸ್ ಅಲ್ಲಿ ಇರೋದು, ಆ ಫಾರ್ಮುಲಾನೇ ಮೂಲ ಕಾರಣ ಅಂತ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಈಗ ಡೆಲ್ಲಿಗೆ ಹೋಗ್ಬೇಕಿದ್ರೆ ಸತೀಶ್ ಜಾರಕಿಹೊಳಿ ಅವ್ರ ತಲೆಯಲ್ಲಿದ್ದು ತನಗೆ ಉಪಮುಖ್ಯಮಂತ್ರಿ ಸ್ಥಾನ ಹಾಗೂ KPCC ಅಧ್ಯಕ್ಷ ಸ್ಥಾನ ಬೇಕು ಅಂತ. ಇಲ್ಲಪ್ಪ, ಕಡೆ ಪಕ್ಷ ಮಂತ್ರಿ ಸ್ಥಾನ, ಒಂದು ಮಹತ್ವದ ಖಾತೆಯ ಜೊತೆಗೆ ಮಂತ್ರಿ ಸ್ಥಾನ ಹಾಗೂ KPCC ಅಧ್ಯಕ್ಷ ಸ್ಥಾನ ಅಂತ. ಬಟ್ ಅಲ್ಲೋ ಕೂತಾಗ ಕೆಲವು ಪ್ರಭಾವಿಗಳ ಪ್ರಭಾವದಿಂದ ಬರೀ ಮಂತ್ರಿ ಆಗ್ಲಿಕ್ಕೆ ಅವರಿಗೆ ಸಾಧ್ಯ ಆಯಿತು, KPCC ಅಧ್ಯಕ್ಷ ಸ್ಥಾನ ಸಿಗಲಿಲ್ಲ. ಬಿಕಾಸ್ 1 ಮ್ಯಾನ್ 1 ಪೋಸ್ಟ್ ಅಂದ್ರಲ್ಲ, ಆ ಕಾರಣಕ್ಕಾಗಿ.
ಸೊ ಅಲ್ಲಿಂದ ಶುರು ಆಯ್ತು ಮೂಲ. ಅಂದ್ರೆ ಹಿಂದಿನಿಂದ ತೆರೆಮರೆಯಲ್ಲಿ ಏನಿತ್ತು, ತೆರೆ ಮುಂದೆ ಬಂದಿದ್ದು ಯಾವಾಗಪ್ಪ ಅಂದ್ರೆ ಆಗ, ಇವತ್ತು ಬಹಿರಂಗ ಹೇಳಿಕೆವರೆಗೂ ಬಂದಿದೆ ಅದು. ಸೊ ಈಗ ಒಂದು ಸೆಗೇನವರು ಅದೇ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತೇಳಿ ಹೊರಟಿದ್ದೆ. ಆದರೆ ನೋಡಿ, ಅದೇ ಕಾರಣಕ್ಕಾಗಿ ಈ ಬಹಿರಂಗ ಹೇಳಿಕೆಗಳೆಲ್ಲ ಬರೋದು ಯಾವ ಟೈಮಿಂಗ್ಸ್, ನಾವು ಟೈಮಿಂಗ್ ಭಾಳ ನೋಡಬೇಕಾಗುತ್ತೆ. ರಾಜಕಾರಣದಲ್ಲಿ ಟೈಮಿಂಗ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಮತ್ತು ನೋಡಿ, ಈಗ ಕೆಲವು ದಿನದ ಹಿಂದೆ, ಒಂದು ವಾರದ ಹಿಂದೆ ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಏನಂದಿದ್ರು, ರಾಜಕಾರಣದಲ್ಲಿ ಓಡ್ತಾ ಇರಬೇಕು, ಓಡ್ತಾ ಇದ್ರೆ ಮಾತ್ರ, ಅಂದ್ರೆ ಚಲ್ತಿಕಾ ನಮ್ ಗಾಡಿ, ಓಡ್ತಾ ಇದ್ರೆ ಮಾತ್ರ ಬೆಲೆ. ಆ ಹೇಳಿಕೆ ಕೊಟ್ಟಿದ್ರು. ಹೌದಾ? ಇವೆಲ್ಲವೂ ಕೂಡ ಸರಣಿಯನ್ನು ನೋಡ್ತಾ ಹೋದ್ರೆ ನಿಮ್ಗೆ ಒಂದಕ್ಕೊಂದು ಕನೆಕ್ಷನ್ ಕಾಣಿಸ್ತಾ ಇದೆ. ಇವತ್ತು ಬಹಿರಂಗ ಹೇಳಿಕೆ ಬಂದು ನಿಂತಿದೆ, ಹೌದು ಸಮಸ್ಯೆ ಇದೆ, ಆದ್ರೆ ಅದು ರಾಜ್ಯದ ಸಮಸ್ಯೆ ಅಲ್ಲ ಅಂತ. ಅಂದ್ರೆ ರಾಜ್ಯವನ್ನು ತೋರಿಸ್ತಾ ಇದ್ದಾರೆ ಅವರು. ರಾಜ್ಯ ಅಂದ್ರೆ ಇದು ರಾಜ್ಯದ ಸಮಸ್ಯೆ, ಅಷ್ಟರ ಮಟ್ಟಿಗೆ ನೀವು ಮಹತ್ವ ಕೊಡಬೇಕಾದ ಅಗತ್ಯ ಇಲ್ಲ ಅಂತ ಹೇಳಿ ಏನಾದ್ರೂ ಟೋನ್ ಕನ್ವೆ ಆಗ್ತಾ ಇದೆಯಾ? ಬೆಳಗಾವಿ ಮೂಲಗಳು ಆ ರೀತಿ ಹೇಳ್ತಾ ಇದೆ. ಬಹುಶಃ ಆ ದೃಷ್ಟಿಯಿಂದ ನೋಡೋದಾದ್ರೆ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದು ಇವತ್ತಿಗೂ ಅದು ಜೀವಂತವಾಗಿದೆ. ಆದರೆ ರಾಜಕಾರಣದಲ್ಲಿ ಯಾವ ಸೂತ್ರವೂ ಕೂಡ ಕಾಯಮಲ್ಲ. ಯಾಕೆ ಹೇಳ್ತೀನಿ ಕೇಳಿ, ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. 2023 ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆದ್ರಲ್ಲ, ಆ ಹೊತ್ತಿಗಾಗಲೇ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದು ತೀರ್ಮಾನ ಆಗಿತ್ತು ಅಷ್ಟೊತ್ತಿಗಾಗಲೇ. ಆದರೂ DK ಶಿವಕುಮಾರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು, KPCC ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ರು. ಹೌದಲ್ವೋ? ಹೌದು, ಇದ್ರಲ್ಲ ಮೊನ್ನೆ ಮುಖ್ಯಮಂತ್ರಿ ಆಗೋವರೆಗೂ ಅವರು ಉಪಮುಖ್ಯಮಂತ್ರಿ ಹಾಗೂ KPCC ಅಧ್ಯಕ್ಷರಾಗಿ. ಈಗ ಆ ಫಾರ್ಮುಲಾ ಮುನ್ನೆಲೆಗೆ ಬಂದಿದ್ದೆ. ಆದರೆ ಈಗಲೂ ಆ ಸಾಧ್ಯತೆಯನ್ನು ತಳ್ಳಿ ಹಾಕ್ಲಿಕ್ಕೆ ಆಗಲ್ಲ. ರಾಜಕಾರಣದಲ್ಲಿ ಯಾವತ್ತು 2+2 4 ಅಲ್ಲ, 3 ಆಗ್ಬೋದು, 5 ಆಗ್ಬೋದು. ಈಗ ದಿಲ್ಲಿಯಲ್ಲಿ ಏನಾಗುತ್ತೆ, ಲೆಟ್ ಅಸ್ ವೇಟ್ ಅಂಡ್ ಸಿ. ನಮ್ಮ ಗೋವಿಂದಣ್ಣ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಡೆಲ್ಲಿಗೆ ಹೋಗ್ಲಿ, ನೀವು ಅವ್ರ ಜೊತೆ ಕಾಲ್ ಕನೆಕ್ಟ್ ಇರಿ, ನಾನು ನಿಮ್ಮನ್ನು ಮತ್ತೆ ಸಂಪರ್ಕ ಮಾಡ್ತೀನಿ.